ಹಣದಾಸೆಗೆ ಸುರಕ್ಷತೆಯನ್ನೇ ಮರೆತ ಖಾಸಗಿ ಬಸ್ಗಳು. ದಾಖಲೆ ಇಲ್ಲದ 1 ಕೋಟಿ ರೂಪಾಯಿ ಹಣ ಪತ್ತೆ. ಬಲೂನ್ ಬಾಲಕಿ ಹತ್ಯಾಚಾರಿ ಆರೋಪಿ ಕೊನೆಗೂ ಕೂಡ ಜೈಲಿಗೆ ಶಿಫ್ಟ್. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಬರ್ಬರ ಹತ್ಯೆ. ಕಾಫಿ ನಾಡಿನಲ್ಲಿ ಅನಧಿಕೃತವಾಗಿ ದರ್ಗಾ ನಿರ್ಮಾಣ. ತಪ್ಪಿಸಿಕೊಳ್ಳಲು ತೆಂಗಿನ ಮರವೇರಿ ಕುಳಿತ ಕಳ್ಳ. ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಕಾರು. ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಸೆರೆ. ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರೇಯಸಿಗಾಗಿ ಎರಡೂ ಕಡೆ ಕ್ರೋಮಾ ಶೋರೂಮ್ ದೋಚಿದ್ದ ಗ್ಯಾಂಗ್ ವರ್ತೂರು ಪೊಲೀಸರ ಬಲೆಗೆ ಬಿದ್ದಿದೆ. ದಿವಾಸ್ ಕಮಿ, ಆರೋಹಣ ತಾಪ ಮತ್ತು ಅಸ್ಮಿತಾ ಪೊಲೀಸರಿಗೆ ಲಾಕ್ ಆಗಿರುವ ಸಿಕ್ಕಿಂ ಗ್ಯಾಂಗ್. ಅಸ್ಮಿತಾ ಗಂಡನನ್ನ ಬಿಟ್ಟು ಪ್ರಿಯತಮ ದಿವಾಸ್ ಜೊತೆ ಬಂದು ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿನಿಂದ ವಾಸವಾಗಿದ್ದಾಳೆ. ಖದೀಮರು ಕಡಿಮೆ ಸಮಯದಲ್ಲಿ ದುಪ್ಪಟ್ಟು ಹಣ ಸಂಗ್ರಹ ಮಾಡಲು ಕಳ್ಳತನದ ಪ್ಲಾನ್ ಮಾಡಿಕೊಂಡು ಕಳ್ಳತನಕ್ಕೆ ಇಳಿದಿದ್ದಾರೆ. ಆರೋಪಿ ದಿವಾಸ್ ಕಮಿ ಸ್ನೇಹಿತ ಆರೋಹಣ್ ತಾಪನನ್ನ ತನ್ನ ಜೊತೆಗೆ ಕರೆದುಕೊಂಡು ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಕನ್ನ ಹಾಕಿದ್ದಾನೆ. ಪ್ರಿಯತಮ ಹಾಗೂ ಸ್ನೇಹಿತ ಕದ್ದು ತೆಗೆದುಕೊಂಡು ಹೋದ ದುಬಾರಿ ಬೆಲೆಯ ಹೊಸ ಮೊಬೈಲ್ಗಳನ್ನ ಪ್ರಿಯತಮೆ ಅಸ್ಮಿತಾ ಮಾರಾಟ ಮಾಡ್ತಿದ್ಲು. 2 ಕ್ರೋಮಾ ಶೋರೂಮ್ಗೆ ಕನ್ನ ಹಾಕಿದ್ದ ಖದೀಮರು 30 ಲಕ್ಷ ಮೌಲ್ಯದ ಐಫೋನ್ 17 ಪ್ರೋ ಮ್ಯಾಕ್ಸ್ ಸೇರಿ 38 ದುಬಾರಿ ಬೆಲೆಯ ಫೋನ್ಗಳನ್ನು ಲಪಟಾಯಿಸಿದ್ರು. ರಾತ್ರಿ ಕ್ರೋಮಾ ಶೋರೂಮ್ ಶಟರ್ ಮುರಿದು ಶೋರೂಮ್ನಲ್ಲಿರುವ ದುಬಾರಿ ಬೆಲೆಯ ಮೊಬೈಲ್ ದೋಚಿಕೊಂಡು ಬಳಿಕ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ವರ್ತೂರು ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ 30 ಲಕ್ಷ ಮೌಲ್ಯದ 28 ಮೊಬೈಲ್ ಹಾಗೂ 1 ವಾಚ್ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ದಿನಸಿ ವಸ್ತುಗಳ ಡೆಲಿವರಿ ಮಾಡುವ ವೇಳೆ ಬ್ರೆಜಿಲ್ ಮೂಲದ ರೂಪದರ್ಶಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇರೆಗೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಬೆಂಗಳೂರಿನ ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಆಗಿದೆ. ಬಂಧಿತ ಆರೋಪಿ ಕುಮಾರ್ ರಾವ್ ಖಾಸಗಿ ಕಾಲೇಜಿನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ. ಸಂತ್ರಸ್ತೆ ತನ್ನ ದೂರಿನಲ್ಲಿ ಮನೆಯಲ್ಲಿ ಒಬ್ಬಂಟಿಯಾಗಿರೋದನ್ನು ಗಮನಿಸಿದ ನಂತರ ಡೆಲಿವರಿ ಏಜೆಂಟ್ ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿ ಅನುಚಿತವಾಗಿ ಸ್ಪರ್ಶಿಸಿದ ಅಂತ ಆರೋಪಿಸಿದರು. ಅಕ್ಟೋಬರ್ 17ನೇ ತಾರೀಕು ಬ್ರೆಜಿಲ್ ಮೂಲದ ಮಾಡೆಲ್ ಬ್ಲಿಂಕೆಟ್ ಆ್ಯಪ್ನಲ್ಲಿ ದಿನಸಿ ವಸ್ತುಗಳನ್ನು ಆರ್ಡರ್ ಮಾಡಿದ್ರು. ಈ ವೇಳೆ ದಿನಸಿ ತಂದ ಡೆಲಿವರಿ ಏಜೆಂಟ್ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮಾಡೆಲ್ ಜೊತೆ ಅನುಚಿತ ವರ್ತನೆ ತೋರಿದ್ದಾನೆ. ಆಕೆಯನ್ನ ಮಾತಿಗೆಳೆದು ಆಕೆಯ ಮೈ ಮುಟ್ಟೋಕೆ ಯತ್ನಿಸಿದ್ದಾನೆ. ಇದರಿಂದ ಆತಂಕಕ್ಕೀಡಾದ ಬ್ರೆಜಿಲ್ ಮಾಡೆಲ್ ಕಿರ್ಚಾಡಿಕೊಂಡು ಬಾಗಿಲು ಲಾಕ್ ಮಾಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಡೆಲಿವರಿ ಏಜೆಂಟ್ ಅಲ್ಲಿಂದ ಪರಾರಿಯಾಗಿದ್ದಾನೆ. ಬಳಿಕ ಮಾಡೆಲ್ ತಾನು ಕೆಲಸ ಮಾಡುವ ಕಂಪನಿಗೆ ಮಾಹಿತಿ ಕೊಟ್ಟಿದ್ದು ಅವರ ಸಹಾಯದಿಂದ ಆಟಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆಕೆ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಲಾಗಿದೆ. ಇನ್ನು ಡೆಲಿವರಿ ಏಜೆಂಟ್ ಕೃತ್ಯ ಬೆಳಕಿಗೆ ಬರ್ತಾನೆ. ಡೆಲಿವರಿ ಆ್ಯಪ್ ಸಂಸ್ಥೆ ಕೂಡ ಆತನನ್ನ ಕೆಲಸದಿಂದ ವಜಾಗೊಳಿಸಿರುವುದಾಗಿ ಹೇಳಿದ್ದಾರೆ. ಕರ್ನೂಲ್ ಬಸ್ ದುರಂತದ ಬಳಿಕವೂ ಖಾಸಗಿ ಬಸ್ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಹಣದ ಆಸೆಗೆ ಖಾಸಗಿ ಬಸ್ ಟ್ರಾವೆಲ್ ಏಜೆನ್ಸಿಗಳು ಪ್ರಯಾಣಿಕರ ಸುರಕ್ಷತೆಯನ್ನೇ ಮರೆತಿವೆ. ಎಸಿ, ನಾನ್ ಎಸಿ ಸ್ಲೀಪರ್ ಖಾಸಗಿ ಬಸ್ಗಳಲ್ಲಿ ಎಸಿ ಡೋರ್ ಬಳಿ ಫ್ರೀ ಸ್ಪೇಸ್ ಬಿಟ್ಟಿಲ್ಲ. ಇದರಿಂದ ಹಿಂಬದಿಯ ಸೀಟ್ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಜೀವಕ್ಕೆ ಅಪಾಯ ಬರುವಂತೆ ಸೀಟ್ ಅಳವಡಿಸಿದ್ದಾರೆ. ಎಲ್ಲಾ ಖಾಸಗಿ ಬಸ್ಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಫ್ರೀ ಸ್ಪೇಸ್ ಬಿಡದೆ ಸೀಟ್ಗಳನ್ನು ಸೆಟ್ ಮಾಡಲಾಗಿದೆ. ಅದೇ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಸ್ಪೇಸ್ ಬಿಡಲಾಗಿದೆ. ಹಿಂಬದಿ ಸೀಟ್ ಹಿಂದೆ ಜಾಗವನ್ನು ಬಿಡಲಾಗಿದೆ. ಮಧ್ಯದಲ್ಲಿ ಎಮರ್ಜೆನ್ಸಿ ಡೋರ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದು ಇಲ್ಲಿ ಸೀಟ್ ಅಳವಡಿಸಿಲ್ಲ. ಸಾರಿಗೆ ಇಲಾಖೆಗೆ ಎಸಿ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆಯನ್ನ ನೀಡಲಾಗಿದೆ. ಸಾರಿಗೆ ನಿಯಮಗಳ ಪ್ರಕಾರ ಎಕ್ಸಿಟ್ ಡೋರ್ ಹಿಂದೆ ಇದ್ರೆ ಫ್ರೀ ಸ್ಪೇಸ್ ಬಿಡಬೇಕು. ಆದರೆ ಖಾಸಗಿ ಬಸ್ಗಳಲ್ಲಿ ಇದ್ಯಾವ ನಿಯಮಗಳು ಅನ್ವಯ ಆಗ್ತಿಲ್ಲ ಎನ್ನಲಾಗಿದೆ. ಖಾಸಗಿ ಬಸ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 1 ಕೋಟಿ ಹಣ ಪತ್ತೆಯಾಗಿದೆ. ಗೋವಾದಿಂದ ಬೆಂಗಳೂರಿಗೆ ಸಾಗಿಸಲಾಗ್ತಾ ಇತ್ತು. ಬಳಿಕ ಬೆಂಗಳೂರಿನಿಂದ ತಮಿಳುನಾಡಿನ ಹೊಸೂರಿಗೆ ಹಣ ಸಾಗಿಸುವ ಉದ್ದೇಶ ಹೊಂದಲಾಗಿತ್ತು ಎನ್ನಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾ ಗಡಿಯ ಮಾಜಾಳಿ ಚೆಕ್ಪೋಸ್ಟ್ ಬಳಿ ತಪಾಸಣೆ ಮಾಡುವಾಗ ಈ ಹಣ ಪತ್ತೆಯಾಗಿದೆ. ಈ ವೇಳೆ ಬಸ್ನಲ್ಲಿದ್ದ ಕಲ್ಪೇಶ ಕುಮಾರ್ ಎಂಬುವರ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿದೆ. ಹಣದ ಸಂಬಂಧ ದಾಖಲೆ ಕೇಳಿದಾಗ ದಾಖಲೆ ನೀಡದ ಕಾರಣ ಬೆಂಗಳೂರು ಮೂಲದ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಘಟನೆ ಸಂಬಂಧ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನಲ್ಲಿ ಬಲೂನ್ ಮಾರುವ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕೊನೆಗೂ ಜೈಲು ಸೇರಿದ್ದಾನೆ. ಅಲೆಮಾರಿ ಬಾಲಕಿ ಮೇಲಿನ ಪೈಶಾಚಿಕ ಕೃತ್ಯ ಎಸಗಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಆರೋಪಿ ಕಾರ್ತಿಕ್ ಕಾಲಿಗೆ ಪೊಲೀಸರು ಗುಂಡೇಟು ಕೊಟ್ಟು ಕೆಡವಿದ್ದರು. ಅಕ್ಟೋಬರ್ 9ರಂದು 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ. ನಂತರ ಆರೋಪಿ ಕಾರ್ತಿಕ್ನನ್ನು ಪೊಲೀಸರು ಬಂಧನ ಮಾಡಿದ್ರು. ಬಳಿಕ ಮಹಜರು ಮಾಡಲು ಕರೆದುಕೊಂಡು ಬಂದಿದ್ದಾಗ ಆರೋಪಿ ಕಾರ್ತಿಕ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ಜೈಕೀರ್ತಿ ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಅಂದಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆರೋಪಿ ಕಾರ್ತಿಕ್ ಇದೀಗ ಗುಣಮುಖನಾಗಿದ್ದಾನೆ. ಹೀಗಾಗಿ ಮೈಸೂರು ಕೇಂದ್ರ ಕಾರಾಗೃಹಕ್ಕೆ ಆರೋಪಿ ಕಾರ್ತಿಕ್ನನ್ನು ಶಿಫ್ಟ್ ಮಾಡಲಾಗಿದೆ. ಇನ್ಮುಂದೆ ಜೈಲಿನಲ್ಲಿ ಚಿಕಿತ್ಸೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ರಾಮಚಂದ್ರ ಲೇಔಟ್ನಲ್ಲಿ ಇವತ್ತು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಆಗಿದೆ. 38 ವರ್ಷದ ಅವಿನಾಶ್ನನ್ನ 26 ವರ್ಷದ ಕಾರ್ತಿಕ್ ಎಂಬಾತ ಹತ್ಯೆ ಮಾಡಿದ್ದಾನೆ. ಅವಿನಾಶ್ ಕುಡಿದ ಅಮಲಿನಲ್ಲಿ ಆರೋಪಿ ಕಾರ್ತಿಕ್ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಬಳಿಕ ಕೋಪಗೊಂಡಂತಹ ಆರೋಪಿ ಕಾರ್ತಿಕ್ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಘಟನೆ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಕಾರ್ತಿಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ.
ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ 16ರ ರಸ್ತೆ ಬದಿ ಅನಧಿಕೃತವಾಗಿ ದರ್ಗಾ ನಿರ್ಮಾಣ ಆಗ್ತಿದೆ ಅಂತ ವಿಎಚ್ಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ನಗರಸಭೆ ಆಯುಕ್ತರಿಗೆ ದೂರು ನೀಡಿ ಕೂಡಲೇ ತೆರವುಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಮುಕ್ತಿಧಾಮ ಸರ್ಕಾರಿ ಜಾಗದ ಪಕ್ಕದಲ್ಲೇ ಅನಧಿಕೃತವಾಗಿ ದರ್ಗಾ ನಿರ್ಮಾಣ ಆಗ್ತಿದೆ. ವಕ್ಫ್ ಗೆಜೆಟ್ ನೋಟಿಫಿಕೇಶನ್ನಲ್ಲೂ ಈ ದರ್ಗಾದ ಉಲ್ಲೇಖವಿಲ್ಲ. ದರ್ಗಾ ನಿರ್ಮಾಣಕ್ಕೆ ಪರವಾನಗಿ ಇದೆಯಾ, ನೀಡಿದ್ದು ಯಾರು, ಹೇಗೆ ಎಂಬುದರ ತನಿಖೆ ಆಗಬೇಕು ಅಂತ ಸಂಘ ಪರಿವಾರ ಸಿಡಿದೆದ್ದಿದ್ದಾರೆ. ಇಷ್ಟು ವರ್ಷ ಯಾಕೆ ದರ್ಗಾ ಕಟ್ಟಲಿಲ್ಲ, ಈಗ ಯಾಕೆ ಕಟ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರ ಸಿಎಂ ಮುಸ್ಲಿಂ ಪರ ಇರೋದ್ರಿಂದ ಈಗ ದರ್ಗಾ ಕಟ್ಟುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ದರ್ಗಾ ನಿರ್ಮಾಣ ಅನಧಿಕೃತ ಎಂದು ತೆರವು ಮಾಡಲು ನಗರಸಭೆ ಆಯುಕ್ತ ಹೇಳಿದ್ದಾರೆ. ಆದರೆ ನಗರಸಭೆ ಆಯುಕ್ತರ ಆದೇಶದ ವಿರುದ್ಧ ಮುಸ್ಲಿಂ ಸಮುದಾಯದವರು ಸ್ಟೇ ತಂದಿದ್ದಾರೆ ಎನ್ನಲಾಗಿದೆ. ಇದೀಗ ಅನಧಿಕೃತ ದರ್ಗಾ ಎಂದು ಕ್ರಮ ಕೈಗೊಳ್ಳಲು ವಿಎಚ್ಪಿ ಆಗ್ರಹಿಸಿದೆ. ಆ ಕಟ್ಟಡವನ್ನು ತೆರವುಗೊಳಿಸಲು ಆದೇಶ ಮಾಡಿದ್ದೀವಿ ಅಂತಲೂ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ತೆರವುಗೊಳಿಸಿಲ್ಲ. ಮತ್ತು ಅವ್ರು ಹೇಳ್ತಾರೆ ಈಗ ವಕ್ಫ್ ಬೋರ್ಡಿಂದ ಸ್ಟೇ ಬಂದಿದೆ ಅಂತ. ಅದು ಸರಿಯಾಗಿ ಯೋಚನೆ ಮಾಡಿದರೆ ವಕ್ಫ್ ಬೋರ್ಡಿಗೆ ಅದು ಸೇರಲ್ಲ. ಮತ್ತು ಸೇರಿದರೂ ಕೂಡ ಈಗ ಹೆದ್ದಾರಿಯಲ್ಲಿರೋದ್ರಿಂದ ಅನಧಿಕೃತ ಆಗಿರೋದ್ರಿಂದ ಅದನ್ನು ಕಮಿಷನ್ ತೆರವುಗೊಳಿಸಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. ನಾನು ಅವರಿಗೆ ಪ್ರಾವಿಷನಲ್ ನೋಟಿಸ್ ಇಶ್ಯೂ ಮಾಡಿದೆ, ಯಾರಿಗೆ ದರ್ಗಾ ಕಮಿಟಿಯವರಿಗೆ. ತಕ್ಷಣವೇ ಆ ಕಾಮಗಾರಿ ನಿಲ್ಲಿಸಿ ಮತ್ತು ಅನಧಿಕೃತವಾಗಿ ನೀವು ಕಟ್ತಿರೋದನ್ನ ತೆರವುಗೊಳಿಸಲು ಅಂತ ಹೇಳಿ ಪ್ರಾವಿಷನಲ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಆನಂತರ ಅವರು ಮೈಸೂರು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಗದಗ ಜಿಲ್ಲೆಯ ವಿವೇಕಾನಂದ ನಗರ ಬಡಾವಣೆಯಲ್ಲಿ ಬೆಳ್ಳಂಬೆಳಗ್ಗೆ ಹೈಡ್ರಾಮಾ ನಡೆದಿದೆ. ಕಳ್ಳತನ ಆರೋಪದ ಮೇಲೆ ಗ್ರಾಮಸ್ಥರು ಬೆನ್ನಡೆದಾಗ ಬಸವರಾಜ್ ಸೊಲ್ಲಾಪುರ ಎಂಬ ಯುವಕ ಸುಮಾರು 40 ಅಡಿ ಎತ್ತರದ ತೆಂಗಿನ ಮರವನ್ನು ಏರಿ ಕೂತಿದ್ದಾನೆ. ಈ ಘಟನೆ ಇವತ್ತು ಬೆಳಗಿನ ಜಾವ ನಡೆದಿದೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಕಬ್ಬೂರು ಗ್ರಾಮದ ನಿವಾಸಿಯಾಗಿರುವ ಬಸವರಾಜ್ ನಸುಕಿನ ಜಾವ ಬಡಾವಣೆಯ ಮನೆ ಬಾಗಿಲು ಬಡಿದಿದ್ದಾನೆ ಎನ್ನಲಾಗಿದೆ. ಇದರಿಂದ ಭಯಗೊಂಡ ಸ್ಥಳೀಯರು ಆತನನ್ನ ಕಳ್ಳ ಅಂತ ಶಂಕಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದಾಗ ಸೈರನ್ ಶಬ್ದ ಕೇಳಿ ಭಯಗೊಂಡ ಬಸವರಾಜ್ ತಪ್ಪಿಸಿಕೊಳ್ಳೋಕೆ ತೆಂಗಿನ ಮರ ಏರಿದ್ದಾನೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಮತ್ತು ಸ್ಥಳೀಯರ ಸಹಾಯದಿಂದ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ನಂತರ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪ್ರಯಾಣಿಸುವಾಗಲೇ ಇದ್ದಕ್ಕಿದ್ದಂತೆ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದೆ. ಬಳ್ಳಾರಿಯ ಹೊಸಪೇಟೆಯಿಂದ ಕಂಪ್ಲಿಗೆ ಹೋಗುವ ಮಾರ್ಗದ ಬುಕ್ಕಸಾಗರ ಗ್ರಾಮದ ಬಳಿ ಘಟನೆ ಸಂಭವಿಸಿದೆ. ಆರಂಭದಲ್ಲಿ ಕಾರಿನ ಟೈರ್ ಬಳಿ ಕಾಣಿಸಿಕೊಂಡಿದ್ದ ಬೆಂಕಿ ಬಳಿಕ ಡ್ರೈವರ್ ಕೆಳಗಿಳಿದು ನೋಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಕಾರು ಹೊತ್ತಿ ಉರಿದಿದೆ. ಕಂಪ್ಲಿ ಮೂಲದ ಪ್ರಕಾಶ್ ಎನ್ನುವವರಿಗೆ ಕಾರು ಸೇರಿದ್ದು, ಪ್ರಕಾಶ್ ಬಿಟ್ಟು ಕಾರಿನಲ್ಲಿ ಯಾರೂ ಇರಲಿಲ್ಲ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇತ್ತ ದೀಪಾವಳಿ ಹಬ್ಬದ ವೇಳೆ ದೀಪದಿಂದ ಹೊತ್ತಿದ್ದ ಬೆಂಕಿಯಿಂದ ತೀವ್ರ ಗಾಯಗೊಂಡಿದ್ದ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ 22 ವರ್ಷದ ಸ್ನೇಹ ಮೇದಾರ ಸಾವನ್ನಪ್ಪಿದ್ದಾಳೆ. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನಲ್ಲಿ ಅಕ್ಟೋಬರ್ 19ರಂದು ಘಟನೆ ನಡೆದಿತ್ತು. ಬಾಗಿಲು ಮುಂದೆ ಹಚ್ಚಲಾಗಿದ್ದ ಆಯಿಲ್ಗೆ ತಗುಲಿ ಇಡೀ ಮನೆ ಸುಟ್ಟು ಕರಕಲಾಗಿತ್ತು. ಈ ವೇಳೆ ಗಂಭೀರ ಗಾಯಗೊಂಡಿದ್ದ ಯುವತಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಟ ನಡೆಸ್ತಾ ಇತ್ತು. ಕಲ್ಲಹಳ್ಳಿ ರಾಗಲಹಳ್ಳಿ ಭಾಗದಲ್ಲಿ ಕಳೆದ 15 ದಿನಗಳಿಂದ ಕಾಣಿಸಿಕೊಂಡಿತ್ತು ಎನ್ನಲಾಗಿದೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗೆ ಬೋನು ಇಟ್ಟಿದ್ದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಕೆಲ ದಿನಗಳ ಹಿಂದೆ ಕುರಿ ರೊಪ್ಪಗಳಿಗೆ ನುಗ್ಗಿ ಕುರಿ ಹಾಗೂ ನಾಯಿಗಳನ್ನು ಬಲಿ ಪಡೆದಿತ್ತು. ಅಲ್ಲದೆ ಚಿರತೆ ಓಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಹೀಗಾಗಿ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದರು. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ನಿನ್ನೆ ಚಿರತೆ ಬಿದ್ದಿದೆ. ಇದೀಗ ಚಿರತೆ ಸೆರೆಯಿಂದಾಗಿ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ.